ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿ ಇರುವವರಿಗೆ ಪ್ರಯತ್ನಗಳಲ್ಲಿ ಯಶಸ್ಸು ಪಡೆಯುವಂತಹ ದಿನ. ಕೆಲಸಗಳಿಗೆ ಸಂಬಂಧಿಸಿದಂತೆ ಗೊಂದಲ ಮತ್ತು ಅವ್ಯವಸ್ಥೆಯಿಂದ ಪರಿಹಾರ ಸಿಗುತ್ತದೆ. ನಿಮ್ಮ ಪ್ರಭಾವ ಕೆಲಸದ ಮೇಲೆ ಸಾಕಷ್ಟು ಹೆಚ್ಚಾಗಿರುತ್ತದೆ. ನಿಮ್ಮಲ್ಲಿ ಕೆಲವರು ನಿಮ್ಮ ನಿವಾಸ ಅಥವಾ ಕಚೇರಿಯನ್ನು ಬದಲಾಯಿಸುವ ಸಾಧ್ಯತೆಗಳಿವೆ. ಸಲಹೆಗಾರರ ಆಲೋಚನೆಗಳನ್ನು ನೀವು ಕಾರ್ಯಗತಗೊಳಿಸಿದ್ರೆ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ಮಗುವಿನ ಜೊತೆಗಿನ ಒಡನಾಟದ ಆನಂದವನ್ನ ಆನಂದಿಸುವಂತಹ ದಿನ. ಸಹೋದರರು ಮತ್ತು ಆಪ್ತರೊಂದಿಗೆ ಭಿನ್ನಾಭಿಪ್ರಾಯ ಸಾಧ್ಯ. ಪ್ರಯತ್ನ ಮಾಡಿದರೆ ಕೋಪ ಮತ್ತು ಆಲಸ್ಯವನ್ನ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಮಿಥುನ ರಾಶಿ, ನಿಮ್ಮಲ್ಲಿ ಕೆಲವರು ವಿರುದ್ಧ ಲಿಂಗದ ವ್ಯಕ್ತಿಯತ್ತ ಆಕರ್ಷಿತರಾಗಬಹುದು. ಅನಗತ್ಯ ಒತ್ತಡ ನಿಮಗೆ ದೈಹಿಕ ಅಸ್ವಸ್ಥತೆಯನ್ನ ನೀಡುತ್ತೆ, ಆದ್ದರಿಂದ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಕಟಕ ರಾಶಿ, ಕುಟುಂಬ ಸೌಕರ್ಯದ ಆನಂದವನ್ನ, ಸುರಕ್ಷಿತ ಯಶಸ್ಸನ್ನ ಅನುಭವಿಸುತ್ತೀರಿ. ಕೆಲವರು ಸಾಲದಿಂದ ಮುಕ್ತರಾಗುವ ಸಾಧ್ಯತೆಗಳಿವೆ. ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯ ಸಂಬಂಧ ಕಾಪಾಡಿಕೊಳ್ಳಿ. ಸಿಂಹರಾಶಿ, ವಿತ್ತೀಯ ಲಾಭಗಳನ್ನ ಗಳಿಸುತ್ತೀರಿ. ಅವರ ಆರ್ಥಿಕ ಸ್ಥಿತಿಯನ್ನ ದೊಡ್ಡ ರೀತಿಯಲ್ಲಿ ಬಲಪಡಿಸುತ್ತದೆ. ನಿಮ್ಮ ಹಣ ನೀವು ಹೂಡಿಕೆ ಮಾಡಿದ್ರೆ ನೀವು ಅಸಾಧಾರಣವಾಗಿ ಹೆಚ್ಚಿನ ಲಾಭವನ್ನ ಗಳಿಸಬಹುದು. ಕೆಲಸ ಸ್ಥಳದಲ್ಲಿ ಉನ್ನತ ಹುದ್ದೆಗೆ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ. ವ್ಯಾಪಾರಸ್ಥರು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ರೆ ಯಶಸ್ಸು ಖಂಡಿತ ಪಡೆಯುತ್ತಾರೆ. ಕನ್ಯಾ ರಾಶಿ, ನಿರಂತರ ಸಮಸ್ಯೆಗಳು ಇದ್ರೆ ಜಾಗರೂಕರಾಗಿರಿ. ಕೆಲಸಕ್ಕೆ ಸಂಬಂಧಿಸಿದಂತೆ ಒತ್ತಡ ನಿಮ್ಮನ್ನು ಸಂಪೂರ್ಣವಾಗಿ ದಣಿಸುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಘರ್ಷಣೆಯನ್ನ ಬೆಳೆಸಿಕೊಳ್ಳದಂತೆ ನೋಡಿಕೊಳ್ಳಿ. ಅಗತ್ಯಗಳಿಗಾಗಿ ನೀವು ಹಣವನ್ನ ಖರ್ಚು ಮಾಡಬಹುದು. ತುಲಾ ರಾಶಿ, ಸಂಬಳ ಪಡೆಯುವ ಜನರಿಗೆ ಕೆಲಸ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನೀಡಲಾಗುತ್ತೆ. ನೀವು ಯಾರನ್ನಾದ್ರೂ ಇಷ್ಟಪಟ್ಟರೆ ಅವರ ಪ್ರೀತಿಯನ್ನ ಗೆಲ್ಲುವಲ್ಲಿ ಯಶಸ್ಸು ಕಾಣುತ್ತೀರಿ. ಮದುವೆ ಆದವರು ವೈವಾಹಿಕ ಆನಂದವನ್ನ ಆನಂದಿಸುತ್ತೀರಿ. ಹಣದ ಹೂಡಿಕೆ ಮಾಡಿ ಲಾಭ ಗಳಿಸುವಂತ ದಿನ. ಇನ್ನು ಮುಖ್ಯವಾಗಿ ಕೆಲವು ಘನ ಅವಕಾಶಗಳು ಈ ವಾರ ಬರುತ್ತವೆ. ಹಳೆಯ ಮತ್ತು ಹೊಸ ಮೂಲಗಳಿಂದ ಹಣದ ಒಳಹರಿವು ಇರುತ್ತದೆ. ವೃಶ್ಚಿಕ ರಾಶಿ, ಲಾಭ ಗಳಿಸಲು ಹಲವಾರು ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಿ. ಕೆಲಸ ಸ್ಥಳದಲ್ಲಿ ಅನುಕೂಲಕರ ಪರಿಸ್ಥಿತಿಗಳನ್ನು ಅನುಭವಿಸುತ್ತೀರಿ. ಹಾಗೆಯೇ ಹಿರಿಯರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯವನ್ನ ಕಾಪಾಡಿಕೊಂಡು ಮುನ್ನಡೆದರೆ ಉತ್ತಮ. ಕೋಪವನ್ನ ಅನಿಯಂತ್ರಿತವಾಗಿ ಉಳಿಸಿಕೊಳ್ಳುವ ಸಾಧ್ಯತೆಗಳಿವೆ. ಹಣಕಾಸಿನ ಸ್ಥಿತಿ ಮತ್ತಷ್ಟು ಶಕ್ತಿಯನ್ನ ಪಡೆಯುತ್ತದೆ. ಧನುರಾಶಿಯವರು ಆಸ್ತಿ ಅಪಾರ್ಟ್ಮೆಂಟ್ ಖರೀದಿಯಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಲಾಭದಾಯಕ ಅಂತ ಕೂಡ ಸಾಬೀತಾಗುತ್ತೆ. ಕೌಟುಂಬಿಕ ಅಗತ್ಯತೆಗಳು ಮತ್ತು ಜವಾಬ್ದಾರಿಗಳನ್ನ ಪೂರೈಸಲು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಮಕರ ರಾಶಿ, ಹಲವಾರು ಅಧಿಕೃತ ಪ್ರಯಾಣಗಳನ್ನ ಕೈಗೊಳ್ಳುತ್ತೀರಿ. ಅವುಗಳಿಂದ ಯೋಜನೆಗಳನ್ನ ಪಡೆಯುತ್ತೀರಿ. ಬೆನ್ನು ನೋವು, ಸ್ನಾಯು ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿರುವ ಕಾರಣ ಕೆಲವು ತೀವ್ರ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಕುಂಭರಾಶಿ, ಕೆಲಸದ ಸ್ಥಳದಲ್ಲಿ ಹಲವಾರು ಸಾಧನೆಗಳನ್ನ ಮಾಡುವ ಸಾಧ್ಯತೆಗಳಿವೆ. ಸಂದರ್ಶನದಲ್ಲಿ ಕಾಣಿಸಿಕೊಂಡ್ರೆ ಯಶಸ್ಸು ಕಾಣುತ್ತೀರಿ. ಅಸ್ತಿತ್ವದಲ್ಲಿರುವ ಉದ್ಯೋಗದಲ್ಲಿ ಬಡ್ತಿ ಮತ್ತು ಹೆಚ್ಚಳಕ್ಕೆ ಅವಕಾಶಗಳಿವೆ. ವ್ಯಾಪಾರಸ್ಥರು ಈ ತಿಂಗಳು ಹೆಚ್ಚು ಶ್ರಮಿಸಬೇಕಾಗುತ್ತೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಅತ್ಯುತ್ತಮ ದಿನ. ಕೊನೆಯದಾಗಿ ಮೀನರಾಶಿ, ವೈವಾಹಿಕ ಸಂಬಂಧದ ಆನಂದವನ್ನ ಪಡೆದುಕೊಳ್ಳುತ್ತೀರಿ. ಸಣ್ಣ ಅಭಿಪ್ರಾಯ ಜೀವನದ ಸಂಗಾತಿಯೊಂದಿಗೆ ಮುಂದುವರಿಯುತ್ತದೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೆಲವು ಕಾರ್ಯಗಳಲ್ಲಿ ಯಶಸ್ಸು ಕಾಣುವಂತಹ ದಿನ. ಹೆಚ್ಚಿನ ಖರ್ಚನ್ನ ನಿಭಾಯಿಸಲು ಪ್ರಯತ್ನಿಸಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.